ನಮಸ್ಕಾರ. ನೀವು ನೋಡ್ತಾ ಇದ್ರೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರು ಆಯ್ಕೆಯಾದ ಹಿನ್ನೆಲೆ ಕರ್ನಾಟಕ ಸಾಹಿತ್ಯ ಸಂಘದ ವತಿಯಿಂದ ಬೀದರ್ ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಹಿರಿಯ ಪತ್ರಕರ್ತ ಡಾಕ್ಟರ್ ಗೋರು ಚನ್ನಬಸಪ್ಪನವರ ಆತ್ಮೀಯರಾದ ಹಾಗೂ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ಮಾತನಾಡಿ, ಇಂದಿನ ಪೀಳಿಗೆಗೆ ಕನ್ನಡದ ಬಗ್ಗೆ ಆಸಕ್ತಿ ಇಲ್ಲ, ಕನ್ನಡದ ರುಚಿ ಗೊತ್ತಿಲ್ಲ. ಆದ್ದರಿಂದ ಪಾಲಕರು ಮಕ್ಕಳಿಗೆ ಅನ್ಯ ಭಾಷೆಯೊಂದಿಗೆ ಕನ್ನಡವನ್ನು ಕಲಿಸಬೇಕು. ಕನ್ನಡವೆಂಬುದು ಸಂಕುಚಿತವಲ್ಲ, ಪ್ರತಿಯೊಬ್ಬರೂ ಕನ್ನಡದ ಬಗ್ಗೆ ಅಭಿಮಾನ ಹೊಂದಬೇಕು. ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಾಡೋಜ ಆಯ್ಕೆಯಾಗಿರುವ ಡಾಕ್ಟರ್ ಗೋರು ಚನ್ನಬಸಪ್ಪನವರನ್ನು ಬಸವಣ್ಣನವರ ನಾಡಿನಲ್ಲಿ ಸನ್ಮಾನಿಸುತ್ತಿರುವುದು ಕನ್ನಡದ ಹೆಮ್ಮೆ ಎಂದು ಹೇಳಿದ್ದಾರೆ. ಅಪರೂಪದ ಕಾರ್ಯಕ್ರಮಕ್ಕೆ ಒಟ್ಟು ಮೊದಲು ತಮ್ಮೆಲ್ಲರಿಗೆ ಅಭಿನಂದನೆ. ಕರ್ನಾಟಕ ಸಾಹಿತ್ಯ ಸಂಘ ತನ್ನದೇ ಆದ ರೀತಿಯಲ್ಲಿ ಒಟ್ಟು ಮೊದಲು ಟಿನ್ ಶರ್ಟ್ನಲ್ಲಿ ಈ ಸಾಹಿತ್ಯ ಸಂಘ ಆವಾಗಿನಿಂದ ಇವತ್ತಿನವರೆಗೆ ಸಾಹಿತ್ಯ ಪರಿಷತ್ ಏನು ಕೆಲಸ ಮಾಡಬೇಕು ಅದಕ್ಕಿಂತಲೂ ಮಿಗಿಲಾದ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಕ್ಕೆ ಪೂಜ್ಯರು ಇವತ್ತು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಇವತ್ತಿನ ದಿವಸ ಹಿರಿಯ ಚೇತನ ಕನ್ನಡದ ಕಟ್ಟಾಳು ಸಾಹಿತ್ಯಕ್ಕಾಗಿ ದುಡಿದಂಥ ಮಹಾನುಭಾವರಿಗೆ ಇವತ್ತು ನಾವು ಅಭಿನಂದನೆ. ಗೋರುಚ ಅಂದರೆ ಸಾಹಿತ್ಯ, ಸಾಹಿತ್ಯ ಅಂದರೆ ಗೋರುಚ ಅಂತ ಎಲ್ಲ ಕಡೆ ವಿಖ್ಯಾತಿ ಇದೆ. ಇಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕನ್ನಡ ದೇವಿಗಳಿಗೂ ಹಾಗೂ ಕೆಲವೇ ಜನರಿದ್ದರೂ ಆಯ್ದಂಥ ಕನ್ನಡದ ಬೀಜ ಅಂತಹ ಸಾಹಿತ್ಯಗಳು ತಾವೆಲ್ಲ ತಾಯಂದಿರು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಆದ್ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ವರ್ಷಕ್ಕೊಮ್ಮೆ ಯಾರಿಗಾದರೂ ಒಬ್ಬರಿಗೆ ಸಮ್ಮೇಳನಾಧ್ಯಕ್ಷರಾಗಿ ಆರಿಸ್ತಾರೆ. ಅದು ಒಂದು ಪರಂಪರೆ. ಹಬ್ಬ ಬರ್ತೀರಿ, ಪಂಚಮಿ ಬಂತು ಅಂದ್ರೆ ಹೊಸ ಸೀರೆ ತಗೊಳ್ಳಿ, ನಾಗರು ಹಾಗೆ ಎರೀರಿ ಅಂದಂಗೆ ಸಾಹಿತ್ಯ ಪರಿಷತ್ತು ಕೂಡ ವರ್ಷಕ್ಕೊಂದ್ಸಲ ಕನ್ನಡದ ಜಾತ್ರೆ, ಕನ್ನಡದ ಸಾಹಿತ್ಯದ ಒಂದು ಪ್ರತಿಭೆಯನ್ನು ಬಿಂಬಿಸುವ ಮಾಡ್ತಾರೆ. ಅದಕ್ಕೆ ಒಬ್ಬರಿಗೆ ಅಧ್ಯಕ್ಷರನ್ನ ಆರಿಸ್ತಾರೆ. ಒಳ್ಳೆ ಪರಂಪರೆ. ಒಳ್ಳೆಯವರನ್ನು ಆರಿಸ್ತಾ ಇರ್ತಾರೆ, ಒಳ್ಳೆಯವರನ್ನ ಕರೀತಾ ಇರ್ತಾರೆ. ಆದರೆ ಈ ಮಾತು ನಾವು ಸಾಹಿತ್ಯಗಳೆಲ್ಲ ತಾವೆಲ್ಲರೂ ಹೇಳ್ತೀವಿ. ನಮ್ಮ ಸಾಹಿತ್ಯ ಪರಿಷತ್ತು ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿಗೆ ಸಮ್ಮೇಳನಾಧ್ಯಕ್ಷ ಮಾಡಲಾದ್ರೆ ಅವರು ನಿಧನ. ಅದು ಮಾತ್ರ ಚಿದಾನಂದ ಮೂರ್ತಿ. ಇವತ್ತು ಅವರೇನು ನೆನೆಸ್ಕೊಂಡ್ರೆ ಚಿದಾನಂದ ಮೂರ್ತಿ ಅವರು ಒಳ್ಳೆಯ ಸಂಸ್ಕೃತರು. ಕೇವಲ ಅವರು ಕ್ರಿಟಿಕವಾಗಿ ಸಂಶೋಧನೆ ಮಾಡ್ತಾರೆ ಅನ್ನೋದಕ್ಕೆ ಅವರಿಗೆ ಯಾರೂ ಸಮ್ಮೇಳನಾಧ್ಯಕ್ಷ ಮಾಡಿಲ್ಲ. 2-3 ಸಲ ಪ್ರಸ್ತಾವನೆಯನ್ನ ಬಂತು ಬೀಳಿದ್ದೇನೆ. ಆದರೆ 2-3 ಸಲ ಬಂದಾಗ ಅವರಿಗೆ ತಿರಸ್ಕಾರ. ಅವರು ಅಯೋಗ್ಯರಂತೆ ತಿರಸ್ಕಾರ ಆಗಿಲ್ಲ. ಇವರಿಗೆ ಅವರು ಸಲಾಮ್ ಹಾಕಿ ನಮಸ್ಕಾರ ಮಾಡಿ ಮುಂದೆ ಬರೋದಿಲ್ಲ. ಇದು ಅವರಿಗೇನು ಕಷ್ಟ ಆಗಿಲ್ಲ, ಅವರಿಗೇನು ಅಪಮಾನ ಅಲ್ಲ. ಆದರೆ ಸಾಹಿತ್ಯ ಪರಿಷತ್ತಿಗೆ ಕೊನೆಯವರಿಗೆ ಒಂದು ಕಲಂಕ ಇರುತ್ತದೆ. ಎರಡು ಮಾತು ನಾನು ಇಲ್ಲಿ ಹೇಳ್ತೀನಿ. ಸಾಹಿತ್ಯ ಪರಿಷತ್ ಗೋರುಚ ಅವ್ರಿಗೆ ಇವತ್ತು ಮಾಡಿದ್ದಾರೆ. ಅಂತೂ ಕೊನೆಗಾದರೂ ಈ ಟೈಮ್ನಾಗ ಅವ್ರಿಗೆ ನೆನಪು ಬಂತು, ಅವ್ರಿಗೆ ಧನ್ಯವಾದ ಹೇಳಲೇಬೇಕು. ಆದರೆ ಚಿದಾನಂದ ಮೂರ್ತಿಯವರಿಗೆ ಮಾಡಲಾರ್ದಂಗೆ ಅವ್ರಿಗೆ ಕಲಂಕ ಬಂತು. ಅದೇ ರೀತಿ ಬಸವಣ್ಣವರ ವಚನವನ್ನು ಹಾಕಾದಂತಹ ಒಬ್ಬ ದೊಡ್ಡ ಸಂಗೀತಕಾರರು ನಮ್ಮದು ಭಾರತದಲ್ಲಿ ಆಗಿಬಿಟ್ಟಿದ್ದಾರೆ, ಭಾರತದಲ್ಲಿ ಹೆಸರು ಕೊಟ್ಟಿದ್ದಾರೆ. ಅವರು ಸಾಯುವವರಿಗೆ ಬಸವಣ್ಣವರು ವಚನ ಹಾಡಿಲ್ಲ. ಅವರಿಗೆ ಅದೊಂದು ಕಲಂಕೆ. ಅವರು ದೊಡ್ಡ ಕವಿಗಳು, ದೊಡ್ಡ ಸಂಗೀತಕಾರ. ತಮ್ಮೆಲ್ಲರಿಗೂ ಗೊತ್ತಿದೆ, ಹೆಸರು ಹೇಳೋದು ಬೇಡ. ಆದರೆ ಅವರು ಬಸವಣ್ಣವರು ವಚನಕ್ಕೆ ಕೊನೆಯವರಿಗೆ ಹಾಡಿಲ್ಲ. ಕೊನೆಯವರಿಗೆ ಒಂದೇ ಒಂದು ವಿಷಯ, ಬಸವಣ್ಣವರ ವಚನ ಹಾಡಬಾರದು. ಅಂದರೆ ಇಂಥ ಕೆಲವು ಸಾಹಿತ್ಯಗಳಲ್ಲಿ ಸಂಗೀತಕಾರರಲ್ಲಿ ಇದ್ದಾರೆ. ಇದನ್ನ ನಾವು ಸಾಹಿತ್ಯಗಳು, ಜಾಗೃತ ಜನರು, ನಾಗರಿಕರು ನೆನಪಿಡಬೇಕು.
ಈ ಮಾತು ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತೀನಿ, ಬಸವಣ್ಣವ್ರ ವಚನ ಹಾಡಿಲ್ಲ ಅಂದ್ರೆ ಬಸವಣ್ಣವ್ರಿಗೆ ಏನು ಕೊರತೆ ಆಗಿಲ್ಲ, ಬಸವಣ್ಣವ್ರ ತತ್ವ ಕೊರತೆ ಆಗಿಲ್ಲ. ಆದ್ರೆ ಒಬ್ಬ ದೊಡ್ಡ ಸಂಗೀತಕಾರ, ರಾಷ್ಟ್ರ ಮಟ್ಟದ ಸಂಗೀತಕಾರ ಬಸವಣ್ಣವ್ರ ವಚನ ಹಾಡಲಾರ್ದೆ ಹೋದ್ರು ಇದು ಅವರಿಗೆ ಒಂದು ದೊಡ್ಡತನ. ಅದೇ ರೀತಿ ನಮ್ಮ ಚಿದಾನಂದ ಮೂರ್ತಿಯವರಿಗೆ ಕೊನೆಯವರೆಗೆ ಇದು ಸಾಹಿತ್ಯ ಪರಿಷತ್ತಿಗೆ ಒಂದು ಚುಕ್ತಿ. ಇಂಥ ರೀತಿ ಇದು ದೊಡ್ಡ ದೊಡ್ಡ ಸಾಹಿತ್ಯಗಳಲ್ಲಿ ತಪ್ಪು ಮಾಡ್ತಾ ಇರ್ತಾರೆ. ನಾವು ಅದನ್ನು ನೋಡಿಕೊಂಡು ಸಹಿಸಿಕೊಂಡು ಹಾಗೆ ಹೋಗ್ತಾ ಇರ್ತೀವಿ. ಹಾಗೆ ಆಗ್ತದೆ. ಇವಾಗ ನಮ್ಮ ಬೀದರ ಕನ್ನಡದ ಭೂಮಿ, ಬಸವಣ್ಣವರು ಅಲೆದಾಡಿದಂಥ ಭೂಮಿ. ನಾನು ಪತ್ರಿಕೆ ಪ್ರಾರಂಭ ಮಾಡಿದ ಜನರರು ಇವನ್ ನಮ್ದು ಪಂಚಾಯತ್ ಪುಣ್ಯಶಕ್ತಿ ಅವರಲ್ಲಿ ಹನುಮಂತಪ್ಪ ಅವರಾಗಿ ಹೇಳ್ತಿದ್ರು, ಸಾರ್ವಜನಿಕ ಪತ್ರಿಕೆ ಕನ್ನಡದ ನಡೆಯಲ್ಲ, ತೆಗೆದಿದ್ದು ಒಂದು ಸಣ್ಣ ತೆಗೀರಿ, ಇಲ್ಲಿ ಪತ್ರಿಕೆಯನ್ನು ನಡೆದಿರಿ ಅಂತಿದ್ರು. ಅವಾಗ ನಾನು ಹೇಳಿದ್ದೆ 1980ರಲ್ಲಿ ನಾನು ಇಲ್ಲಿ ಕನ್ನಡದ ಭೂಮಿ, ಇಲ್ಲಿ ಕಣಕಣದಲ್ಲಿ ಕನ್ನಡ ಇದೆ, ಇಲ್ಲಿ ಮಠಾಧೀಶರು ದೊಡ್ಡ ದೊಡ್ಡವರು ಕನ್ನಡ ಸಲುವಾಗಿ ಇದು ಮಾಡಿದ್ದಾರೆ, ಇಲ್ಲಿ ಕನ್ನಡ ಸಣ್ಣ ಪತ್ರಿಕೆ ನಡೆಯೋದಿಲ್ಲ, ದೊಡ್ಡ ಪತ್ರಿಕೆ ನಡೀತದೆ. ಅದು ಇವತ್ತು ದಿವಸ ಬೇಕಾದಷ್ಟು ಪತ್ರಿಕೆಗಳ ಕನ್ನಡದ ಪತ್ರಿಕೆಗಳು ಕಡಿಮೆ ಆಗಿಲ್ಲ, ಆದರೆ ಕನ್ನಡತನ ಕಡಿಮೆ ಆಗ್ತಾ ಇದೆ, ಕನ್ನಡದ ಅಭಿಮಾನ ಕಡಿಮೆ ಆಗ್ತಾ ಇದೆ, ಕನ್ನಡದ ಕೆಚ್ಚು ಕಡಿಮೆ ಆಗ್ತಾ ಇದೆ. ಇದನ್ನು ನಾವು ಸುಧಾರಿಸಿಕೊಳ್ಬೇಕು. ಇವತ್ತು ಸಾಹಿತ್ಯ ಪರಿಷತ್ ಆಗಲಿ, ಕನ್ನಡ ಸಂಘಗಳಾಗಲಿ, ಕರ್ನಾಟಕ ಸಾಹಿತ್ಯ ಸಂಘ ಆಗಲಿ ಕನ್ನಡದ ಬಗ್ಗೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ಹೊಸ ಪೀಳಿಗೆಯಲ್ಲಿ, ಹೊಸ ಜನಾಂಗಕ್ಕೆ ಅವರಿಗೆ ಕನ್ನಡದ ಬಗ್ಗೆ ಅಭಿರುಚಿ ಇರುವುದಿಲ್ಲ, ಕನ್ನಡದ ಬಗ್ಗೆ ಆಸಕ್ತಿ ಇರುವುದಿಲ್ಲ, ಕನ್ನಡದಲ್ಲಿನ ರುಚಿ ಅವರು ಕಂಡುಕೊಳ್ತಾ ಇಲ್ಲ. ಅದನ್ನ ಕಡಿಮೆ ಆಗ್ತಾ ಇದೆ. ಅದು ನಾವು ಜಾಗೃತರಾದಂಥ ಸಾಹಿತ್ಯಗಳಾಗಿ ಅಣ್ಣ ತಗೊಂಡರು, ಅಕ್ಕ ತಂಗಿಯರು ತಮ್ಮ ಮನೆಯಲ್ಲಿ ಆ ಕನ್ನಡದ ಬೀಜವನ್ನು ಬಿತ್ತೋ ಕಾರ್ಯ ಮಾಡಿ ಆ ಕನ್ನಡತನವನ್ನು ನಾವು ಬೆಳೆಸಬೇಕು. ನೀವು ಇಂಗ್ಲಿಷ್ನಲ್ಲಿ ನನಗೆ ಬೇಡಿಲ್ಲ, ಭಾಷೆ ಬಗ್ಗೆ ನನಗೆ ದ್ವೇಷ ಇಲ್ಲ. ದೇಶದಲ್ಲಿ ಎಷ್ಟು ಭಾಷೆಗಳಿಗೋ ಅಷ್ಟೆಲ್ಲ ಭಾಷೆಗಳು ಪಂಡಿತರಾಗಿ, ಆದರೆ ಅಮ್ಮಗ ಅಮ್ಮ ಅಪ್ಪಗ ಅಪ್ಪ ನಾವು ಎಲ್ಲರಿಗೆ ಅಮ್ಮ ಅಂತ ಕರೆಯೋಣ, ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಕರೆಯೋಣ, ಆದರೆ ಹಡದ ತಾಯಿ ಮಾತ್ರ ಬರೆಯೋದು ಬೇಡ. ಅದೇ ರೀತಿ ನಾವು ಎಲ್ಲರಿಗೆ ಗೌರವ ಕೊಡೋಣ, ಆದರೆ ಅಪ್ಪನ ಮಾತ್ರ ಅಪ್ಪ ಅಂತ ಕರೆಯೋಣ. ಹಾಗೆ ಕನ್ನಡತನವನ್ನ ನಾವು ಬಿಡಬಾರ್ದು. ಇವತ್ತು ಸಾಹಿತ್ಯ ಪರಿಷತ್ ಅಧ್ಯಕ್ಷ, ಗೌರವ ಅಧ್ಯಕ್ಷ ಆಗಿ ಯಾವ ರೀತಿ ಅಭಿನಂದನೆ ಮಾಡ್ತಾ ಇದ್ದೀವಿ. ಅಭಿನಂದನೆ ಮಾಡಿ ಹೋಗೋದಷ್ಟೇ ಅಲ್ಲ, ಈ ಅಭಿನಂದನೆ ಕಾರ್ಯ ಇನ್ನ ಮಾಡಬೇಕಿದೆ, ಅದನ್ನು ನಾವು ಮಾಡಬೇಕು. ಎಷ್ಟು ಜನರು ನನಗೆ ಒಂದು ಪ್ರಶ್ನೆ ಕೇಳಿ, ಎಷ್ಟು ಶಾಂತಚಿತ್ತು ಮನಸ್ಸಿಗೆ ಇದ್ದು ಬರೀ ಕನ್ನಡ ಕನ್ನಡ ಅಂತೀವಿ ಅಂತ. ಆವಾಗ ಒಂದು ಮಾತು ಅವರಿಗೆ ಕಟುವಾಗಿ ಉತ್ತರ ಕೊಟ್ಟಿದ್ದೆ. ನನಗೆ ಯಾರಾದ್ರೂ ಕೇಳಿದ್ರೆ ನಿಮ್ಮ ಅಪ್ಪನ ಹೆಸರು ಹೇಳೋದು ಅಂದಾಗ ನಾನು ಚಂದಪ್ಪ ವಾಣಿ ಅಂತ ಕೇಳ್ತೀನಿ. ಈಗ ಎಷ್ಟು ಸಂಕುಚಿಟ್ಟಿದ್ರಿ, ಒಬ್ಬ ಚಂದಪ್ಪ ವಾಣಿ ಇರ್ತೀರಿ, ಊರಿಗೆ ಹುಟ್ಟಿದಂತ ಹೇಳಬೇಕಂದ್ರೆ ಮನೆಗೆ ಅಮ್ಮ ಚಪ್ಪಲಿ ತಗೊಂಡು ಬರೀತಾರೆ. ಹಾಗೆ ನಮ್ಮ ಮನಸ್ಸು ಸಂಕುಚಿತ ಅಲ್ಲ, ಕನ್ನಡ ಕನ್ನಡ ಆದದ್ದು ಸಂಕುಚಿತದ ಅಲ್ಲ. ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು, ಬೇರೆ ಭಾಷೆಗಳಿಗೆ ನಾವು ಗೌರವ ಇರಬೇಕು, ಯಾರ ಬಗ್ಗೆ ನಮಗೆ ದ್ವೇಷಿಸಬಾರದು. ಅಂಥ ಕಾರ್ಯವನ್ನು ನಾವು ಮಾಡಬೇಕು. ಇವತ್ತು ದಿವಸ ನಮ್ಮ ಸೌಭಾಗ್ಯ, ಇವತ್ತು ದಿವಸ ನಾವು ನಮ್ಮ ಗೋರುಚ ಅವರಿಗೆ ಅಭಿನಂದನೆ ಮಾಡಲಿಕ್ಕೆ ನಾವು ಇಲ್ಲೆಲ್ಲ ಸೇರಿದ್ದೀವಿ. ಅವರಿಗೆ ಅಭಿನಂದನೆ, ಎಷ್ಟು ಪುಣ್ಯ. ಕಲ್ಯಾಣ ನಾಡಿನಲ್ಲಿ, ಕನ್ನಡ ಭೂಮಿಯಲ್ಲಿ, ಬೀದರ್ನಲ್ಲಿ, ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ನಾವು ಅವರಿಗೆ ಅಲ್ಲಿ ಸಮ್ಮೇಳನಾಧ್ಯಕ್ಷ ಆಗೋಕ್ಕಿಂತ ಮೊದಲು ಇಲ್ಲಿ ನಾವು ಅಭಿನಂದನೆ ಮಾಡ್ತಾ ಇದ್ದೀವಿ. ಇದು ಕನ್ನಡದ ಹೆಮ್ಮೆ, ಕನ್ನಡ ಭೂಮಿ ಹೆಮ್ಮೆ, ಕರ್ನಾಟಕದ ಹೆಮ್ಮೆ, ಈ ಸಾಹಿತ್ಯ ಸಂಘದ ಇದನ್ನು ನಾವು ಮನಸ್ಸಾಗಿ ನಮ್ಮಲ್ಲಿ ಕೆಟ್ಟ ಇದೆ, ಆ ಅಂಶ ಇದೆ, ಅದನ್ನು ನಾವು ಪಿಂಚು ಮನಸ್ಸಿನಿಂದ ಈಗ ಮುಂದೆ ಬರ್ತಾ ಇಲ್ಲ, ನಾವು ಬರಬೇಕಾಗಿದೆ. ಇವತ್ತಿನ ದಿವಸ ಒಂದು ಮಾತು ನೀವು ಎಲ್ಲ ಸಾಹಿತ್ಯಗಳು ಇರ್ತೀರಿ, ನೆನ್ಪಿಟ್ಕೊಳ್ಬೇಕು. ಕಲ್ಯಾಣ ಕರ್ನಾಟಕ ಇವತ್ತು ಎಷ್ಟು ಜನ ಹೇಳ್ತಾರೆ ನಾವು ಮಾಡಿದ್ದೀವಿ, ನಾವು ಹೆಸರು ಕೊಟ್ಟಿವಿ ಅಂತ ದೊಡ್ಡ ದೊಡ್ಡ ಸಮ್ಮೇಳನದಲ್ಲಿ ಹೇಳಿದ್ದಾರೆ. ಅವ್ರ ಹೆಸರು ಹೇಳೋದು ಬೇಡ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ನಾವು ಮಾಡಿದ್ದೇವೆ. ಆದರೆ ಜಂಗಮಠದಲ್ಲಿ, ಬೇಲೂರಿನಲ್ಲಿ ಚಿದಾನಂದ ಮೂರ್ತಿಯವರು, ಗೋರುಚಿ ಅವರು, ಹಾಮಾನಾಯಕರು, ವೀರದಿಂದ
ನಾನು ಪ್ರತಿನಿಧಿಸಿದ್ದೆ. ಆವಾಗ ನಾವು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಇದನ್ನ ಮಾಡಿ ಘೋಷಣೆ ಮಾಡಿ ರೆಸಲ್ಯೂಷನ್ ಮಾಡಿ ಕರ್ನಾಟಕ ಸರ್ಕಾರ. ಇದು ಯಾರಿಗೂ ಇತಿಹಾಸ ಇದ್ದಿಲ್ಲ. ನಾನು ಹೆಚ್ಚಾಗಿ ಬಗ್ಗೆ ಹೇಳಿಲ್ಲ, ಅದ್ರ ಬಗ್ಗೆ ದಾಖಲೆ ಇರ್ತೀನಿ. ಆದ್ರೆ ಇವತ್ತಿನ ದಿವಸ ಅಖಿಲ ಕರ್ನಾಟಕ ಸಮ್ಮೇಳನ ಮಾಡಿ ಅದರಲ್ಲಿ ಹೇಳ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಸಲುವಾಗಿ ಮೊಟ್ಟಮೊದಲು ನಾವು ಘೋಷಣೆ ಮಾಡಿದ್ವಿ. ಅಲ್ಲ, ಅವ ಗೋರುಚಿ ಅವರು ಇರ್ತಾರೆ. ಅದು ಚನ್ನಪಟ್ಟಣದಲ್ಲಿ, ಬೇಲೂರಿನಲ್ಲಿ, ಬೀದರ್ನಿಂದ ನಾನು ಬರ್ತಿದ್ದಲ್ಲ ಇದ್ದೆ. ಹಾಮ ನಾಯಕರು ಇಟ್ಟರು, ಚಿರಾನಂದ ಮೂರ್ತಿಯವರು ಇದ್ರು. ಆವಾಗ ರೆಸಲ್ಯೂಷನ್ ಮಾಡಿ ಇದೆಲ್ಲ ಸಾಹಿತ್ಯ ಇದೆ. ಆದ್ರೆ ಏನಾಗ್ತದೆ, ಬರ್ಕೊಂಡೋದ್ರೆ ದೊಡ್ಡವರು, ಯಾರು ಪ್ರಚಾರ ಮಾಡ್ತಾರೋ ಅವ್ರನ್ನೇ ಆಚರಣೆ ಮಾಡಿ. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಪಟ್ಟಿದ್ದು ಮೊಟ್ಟ ಮೊದಲು ಕನ್ನಡ ಶಕ್ತಿ ಕೇಂದ್ರ ಬೀದರ್ ಬೆಂಗಳೂರು ಅವರಿಂದ ಹೋರಾಟ ಮಾಡಿ. ಇವತ್ತು ಕನ್ನಡ ಪ್ರಾಧಿಕಾರ ಏನಿದೆ ಅದನ್ನ ಪ್ರಾರಂಭ ಮಾಡಿದ್ದು ಕನ್ನಡ ಶಕ್ತಿ ಕೇಂದ್ರ. ಅವರು ಚಿದಾನಂದ ರೆಡ್ಡಿ, ಗೋರುಚಿ ಅವರು, ಹಾಮಾನಾಯಕರು, ಇವರೆಲ್ಲರೂ. ಇದನ್ನ ನಾವು ಸಾಹಿತಿಗಳು ಮರಿಬಾರ್ದು. ಎಲ್ಲಾರು ದಾಖಲೆಗಳು ಆಗ್ತಾನೆ ಈಗ ದೊಡ್ಡ ದೊಡ್ಡ ಆ ಸಭೆಗಳನ್ನ ಇದ್ದಾಗ ಎದ್ದು ಹೇಳಬೇಕಂತಿದೆ. ಮಿನಿಸ್ಟರ್ಗಳಿದ್ರು, ಎಲ್ಲರಿದ್ರು ಕಲ್ಯಾಣ ಕರ್ನಾಟಕ ನಾವು ಹೆಸರು ಮಾಡಿದ್ದೇವೆ ಅಂತ. ಯಾಕೆ ಹೆಸರು ಕೇಳುತ್ತೆ ಅಂತ ಹೇಳಬೇಕಂತ. ಆದ್ರೆ ಕಲ್ಯಾಣ ಕರ್ನಾಟಕದ ವೈಭವನ್ನ ಹೇಳ್ತಾ ಇದ್ದಾರೆ. ಹೇಳಿ ಹೆಚ್ಚು ಮುಂದ್ಕೊಡ್ಬೇಕೆಂದು ಇವತ್ತು ತಾವು ಬುದ್ಧಿಜೀವಿಗಳಿದ್ರಿ, ಸಾಹಿತಿಗಳಿದ್ರಿ, ತಮ್ಮ ತಲೆಯಲ್ಲಿ ಇರಲಿ ಎಂಬಕ್ಕೆ ಈ ಉಲ್ಲೇಖವನ್ನು ನಾನು ಮಾಡ್ತಾ ಇದ್ದೀನಿ. ಅದು ಸಾಕ್ಷಿಯಾಗಿ ಗೋರುಚಿ ಅವರು ಎದುರೇ ಇದ್ದಾರೆ ಅಂತ ಕೊಡ್ತಾ ಇದ್ದೀನಿ. ನಾವು ಕನ್ನಡದ ಬಗ್ಗೆ ಬೆಳೆಸ್ತಾ ಇರಬೇಕು, ಅದ್ರ ಬಗ್ಗೆ ಕೆಚ್ಚಿರಬೇಕು. ದುರಾಭಿಮಾನ ಇರಬಾರ್ದು, ಹುಚ್ಚಾಭಿಮಾನ ಇರಬಾರ್ದು. ಕನ್ನಡದ ಹುಚ್ಚು ಕನ್ನಡ ಬೆಳೆಸಲಿಕ್ಕೆ ಇರಬೇಕೇ ವಿನ ನಾವು ಕನ್ನಡ ಬಿಟ್ಟು ಬೇರೆ ಏನು ಅಲ್ಲೇ ಅಲ್ಲ. ಇವತ್ತಿನ ದಿವಸ ಬಹಳಷ್ಟು ಜನರ ತಲೆಯಲ್ಲಿ ಒಂದು ಯಾವ ಥರ ಒಂದು ವಸ್ತು ಬಗ್ಗೆ ಇರ್ತಂದ್ರೆ ಅದು ತಂದೆ ಹಾಕಿ ಒಳ್ಳೆಯದು ಅಲ್ಲ. ಬೇರೆ ಭಾಷೆಗೂ ಒಳ್ಳೆಯದಿದೆ, ನಮಗೆ ದ್ವೇಷ ಇಲ್ಲ. ಆದರೆ ನಮ್ಮ ಕನ್ನಡ ಭಾಷೆ ಯಾರು ಬಿಟ್ಟರು ಕಡಿಮೆ ಇಲ್ಲ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಇದರ ಜವಾಬ್ದಾರಿ ಹೆಚ್ಚಿಗೆ ಸಾಹಿತ್ಯ ಸಂಘ ಅಥವಾ ಸಾಹಿತ್ಯ ಪರಿಷತ್ ಅಷ್ಟೇ ಅಲ್ಲ, ಕನ್ನಡ ಜೀವಿಗಳ ರಕ್ತ ನಮ್ಮ ಪ್ರತಿಯೊಬ್ಬರು ಬಿಡ್ತದೆ. ನಾವು ಪ್ರತಿಯೊಬ್ಬರು ದಿನನಿತ್ಯ ಒಂದು ಸಲ ಆ ಕನ್ನಡದ ಬಗ್ಗೆ ನೆನಪಿಸ್ಕೊಂಡು ಇಂಥ ಕಾರ್ಯ ನಮ್ಮದು ಹೆಬ್ಬಾಳೆ ಅವರು ಮಾಡ್ತಾ ಇದ್ದಾರೆ. ಅವರು ಸ್ತುತಿ ಅಂತ ನಾನು ಹೆಚ್ಚಾಗಿ ಯಾರಿಗೂ ಸ್ತುತಿನೂ ಮಾಡೋದಿಲ್ಲ, ನಿಂದೆನೂ ಮಾಡೋದಿಲ್ಲ. ತಪ್ಪು ಮಾಡಿ ನಡೆದಿದ್ದೇನೆ, ಒಳ್ಳೆ ಮಾಡೋದು. ಬೀದರ್ನಲ್ಲಿ ಕನ್ನಡದ ಯಾವುದೇ ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಅವ್ರಿಗೆ ಕರೆದು ಸನ್ಮಾನಿಸಿ ಗೌರವಿಸಿ ಮಾಡ್ತಕ್ಕಂಥ ಕಾಯ್ದೆ ಹೆಬ್ಬಾಳೆ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವೆಲ್ಲರೂ ಸಹಕಾರ ನೀಡ್ತಾ ಇದ್ದೀವಿ. ಇದೇ ರೀತಿ ಬೆಳೆದು ನಾವು ಬೆಳಿಬೇಕು. ಹೆಸರು ಸಲುವಾಗಿ ಬೇಡ, ಕನ್ನಡ ಸಲುವಾಗಿ ಮಾಡಬೇಕು ಅಂತ ಮಾತು ಹೇಳಿ ನನಗೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಾನು ಮಾತಾಡಲಿಕ್ಕೆ ಆಸ್ಪತ್ರೆ ತಮ್ಮೆಲ್ಲ ಕನ್ನಡ ಅಭಿಮಾನಿಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಒಂದೇ ಇನ್ನು ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರು, ನಿಘಂಟಿನಲ್ಲಿ ಅದೃಷ್ಟ ಎಂಬ ಪದಕ್ಕೆ 7 ಅರ್ಥಗಳಿವೆ. ಆದರೆ ನನ್ನ ದೃಷ್ಟಿಯಲ್ಲಿ ನಾವು ಬಯಸದೆ ಬರುವುದೇ ಅದೃಷ್ಟ. ಬಸವಣ್ಣನವರ ನಿರೇಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೋಡು ಹೋಗುವುದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಎಂಬ ವಚನದಂತೆ ನನ್ನ ಹಲ್ಲು ಹೋಗಿ ಬೆನ್ನು ಬಾಗುವ ಮುನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಗಾಗಿ ಶ್ರಮಿಸಿದ್ದೇನೆ. ನನಗೆ ಒಬ್ಬ ಜ್ಯೋತಿಷ್ಯ 100 ವರ್ಷ ಬದುಕುವುದಾಗಿ ಹೇಳಿದ್ದಾನೆ. ಆ 100 ವರ್ಷಕ್ಕೆ ಇನ್ನು 3 ವರ್ಷ ಬಾಕಿ ಇದೆ. ಆದರೆ ನನಗೆ 100 ವರ್ಷ ಬದುಕುವುದಕ್ಕಿಂತ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ನೋಡುವ ಬಯಕೆ ಇದೆ ಎಂದು ಹೇಳಿದ್ದಾರೆ. ಯಾರು ಕರೆದರೂ ಅವರು ಕರೆಯುವ ಕಾರಣ ಅರಿಯದೇ ಹೋಗಿರುವುದು. ಆದರೆ ಬೀದರಿಗೆ ಬರತಕ್ಕಂಥ ಕಾರಣ ನನಗೆ ತಿಳಿದೇ ಬಂದಿದೆ. ಸಂದರ್ಭೋಚಿತವಾಗಿ ವಿಚಾರ ಮಾಡಿ ವಿಳಂಬವಿಲ್ಲದೆ ಕ್ರಮ ಕೈಗೊಳ್ಳುವಲ್ಲಿ ನಿಷ್ಣಾತರಾದ ನನ್ನ ಆತ್ಮೀಯ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಸಲದ ಅಧ್ಯಕ್ಷತೆ ವಿಷಯ ಪ್ರಕಟವಾದ ಕೂಡಲೇ ದೂರವಾಣಿ ಮಾಡಿ, ನೀವು ಹೇಗೂ ಬಸವ ಕಲ್ಯಾಣಕ್ಕೆ ಬರ್ತಾ ಇದ್ದೀರಿ, ಬೀದರಿಗೂ ಬರಬೇಕು, ನಿಮ್ಮನ್ನ ಆ ಮಾತಿನ ಬಲೆಗಿಂತ ಇಲ್ಲಿನ ಬಂಧುಗಳ ಒಲವಿನಿಂದ ಬಂದಿದ್ದೇನೆ ಅನ್ನೋದು ಹೆಚ್ಚು ಸೂಕ್ತ.
ಸೂಕ್ತ ಅಂತ ನಾನು ತಿಳ್ಕೊಂಡಿದ್ದೆ. ಅನುಭವಿಗಳ ಒಂದು ಮಾತು, ನಗುಮುಖ ಇಲ್ಲದವರು ಅಂಗಡಿ ಇಡಬಾರದು, ನಗುಮುಖ ಇಲ್ಲದವರು ಶಿಕ್ಷಕರಾಗಬಾರದು, ನಗುಮುಖ ಇಲ್ಲದವರು ವೈದ್ಯರಾಗಬಾರದು, ನಗುಮುಖ ಇಲ್ಲದವರು ಮಠಾಧೀಶರಾಗಬಾರದು, ನಗುಮುಖ ಇಲ್ಲದವರು ಮಂತ್ರಿಗಳಾಗಬಾರದು, ಹೆಚ್ಚೇನು ನಗುಮುಖ ಇಲ್ಲದವರು ಮನುಷ್ಯರೇ ಆಗಬಾರದು. ಈ ಮಾತುಗಳಿಗೆ ಇನ್ನೊಂದು ಸಾಲು ಸೇರಿಸುವುದಾದರೆ, ನನ್ನಂತ ಸೋತವರು ಮಾತಾಡಬಾರದು. ಆದರೂ ಬೀರರಿನ ಬಂಧುಗಳು ನನ್ನ ಬಗೆಗೆ ಕಳೆದ ಅನೇಕ ವರ್ಷಗಳಿಂದ ತೋರುತ್ತಾ ಬಂದಿರತಕ್ಕಂತಹ ವಾತ್ಸಲ್ಯಕ್ಕೆ, ಅಭಿಮಾನಕ್ಕೆ, ಗೌರವಾದರಗಳಿಗೆ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕಾದರೂ 4 ಮಾತು ಆಡಬೇಕಂತ ಅಗತ್ಯ ಅಂತ ಭಾವಿಸಿದ್ದೇನೆ. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಸಂಘಟಕರು ಅಭಿನಂದಿತರು ಅಥವಾ ಸನ್ಮಾನಿತರನ್ನ ಹೊಗಳೋರು, ಆ ಅಭಿನಂದಿತರು ಅಥವಾ ಸನ್ಮಾನಿತರು ಸಂಘಟಕರಿಗೆ ಕೃತಜ್ಞತೆ ಸಲ್ಲಿಸುವುದು ಸಾಮಾನ್ಯವಾದಂತಹ ಒಂದು ರೂಢಿ. ಈ ಸಂದರ್ಭದಲ್ಲಿ ಒಂದು ಶಿಷ್ಟಾಚಾರ. ಈ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಕರ್ನಾಟಕ ಸಾಹಿತ್ಯ ಸಂಘದ ಮತ್ತು ಇದನ್ನ ಸಂಘದ ಬಂಧು ಬಳಗದವರೆಲ್ಲ ಸೇರಿ ನನ್ನಲ್ಲಿ ಬಹುಶಃ ಇಲ್ಲದ ಗುಣಗಳನ್ನೆಲ್ಲ ಆರೋಪಿಸಿ ಹೊಗಳಿರಬೇಕು ಅಂತ ಕಾಣಿಸ್ತದೆ. ಅವ್ರನ್ನ ಹೊಗಳ್ತಾ ಏನು ಹೊಗಳಿದ್ರೋ ಗೊತ್ತಿಲ್ಲ, ಯಾಕಂದ್ರೆ ನಾನು ಎದುರಿಗೆ ಇದ್ರೂ ಕೂಡ ಇವೆಲ್ಲ ಇವ್ರು ಹೇಳಿದ್ರು, ಇವರೇನಾದ್ರು ಹೇಳಿರ್ಬೇಕು. ನಮ್ಮ ಹೆಬ್ಬಾಳಿ ಅವರು ನನ್ನ ಮನೆಯ ಪಕ್ಕದಲ್ಲಿ ಒಬ್ಬ ಚಲನಚಿತ್ರ ನಟ, ಆತನ ಹುಟ್ಟುಹಬ್ಬಕ್ಕೆ ಸಹಸ್ರಾರು ಚಲನಚಿತ್ರ ಅಭಿಮಾನಿಗಳು ಸೇರಿದ್ದಾರೆ. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಗೋರು ಚೆನ್ನಬಸಪ್ಪನವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವುದು ಸಾಸಿವೆಯ ಮೇಲೆ ಸಾಗರ ಹರಿದಷ್ಟು ಖುಷಿಯಾಗಿದೆ. 12ನೇ ಶತಮಾನದ ಶರಣರು ಹೇಗಿದ್ದರು ಎಂದು ಓದಿದ್ದೇವೆ, ಆದರೆ ಶರಣರು ಬದುಕಿದ ರೀತಿಯಲ್ಲಿ ಬದುಕಿದವರು ಗೋರು ಚೆನ್ನಬಸಪ್ಪನವರು. ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಕಲೆಯನ್ನು ನೀಡಿರುತ್ತಾನೆ, ಆದರೆ ಗೋರುಚ ಅವರಿಗೆ ಎಲ್ಲಾ ಪ್ರತಿಭೆಗಳನ್ನು ಒಟ್ಟಿಗೆ ನೀಡಿದ್ದಾರೆ. ಇವರು ಕೋಟಿಗೊಬ್ಬ ಶರಣರಲ್ಲ, ಬದಲಿಗೆ 100 ಕೋಟಿಗೊಬ್ಬರು ಎಂದು ಹೇಳಿದ್ದಾರೆ. 87ನೇ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದಕ್ಕೆ ನಮಗೆಲ್ಲ ಸಂತೋಷ ಆಗಿದೆ, ನಮಗೆಲ್ಲ ಖುಷಿ ಆಗ್ಯದ. ಬಸವಣ್ಣವ್ರು ಹೇಳ್ತಾರೆ, ಎಷ್ಟು ಖುಷಿ ಆಗ್ಯದ ಅಂದ್ರೆ ಸಾಸಿವೆ ಮೇಲೆ ಸಾಗರ ಹರಿದಷ್ಟು ಖುಷಿ ಆಗ್ಯದ. ಸಾಸಿವೆ ಮೇಲೆ ಸಾಗರ ಹರಿದಷ್ಟು ಖುಷಿ ಆಗ್ಯದ. ಅದಕ್ಕೆ ಬಹುತೇಕ ನಾವೆಲ್ಲ ತಿಳ್ಕೊಂಡ್ವಿ, 12ನೇ ಶತಮಾನ ಶರಣರು ಹಂಗಿದ್ರು, ಹಿಂಗಿದ್ರು, ಹಂಗಿದ್ರು, ಈಗ ಯಾರಿಲ್ಲ ಅಂತ ತಿಳ್ಕೊಂಡಿವಿ. ಆದ್ರೆ 12ನೇ ಶತಮಾನದ ಶರಣರಂಗ ಗೋರು ಚೆನ್ನಬಸಪ್ಪನವರು ಅದಾರ ಅಂತ ತೋರಿಸ್ಲಿಕ್ಕೆ ಇವತ್ತು ಅವರು ನಮ್ಮ ಕಣ್ಣೆದುರು ಅದಾರ. ಹೆಬ್ಬಾಳಿ ಅವರು ಎಲ್ಲರೂ ಹೇಳಿದ್ರು. ಮತ್ತೆ ನಾವು ಯಾವ ರಿಪೀಟ್ ನಾವು ಮಾಡಂಗಿಲ್ಲ, ಯಾಕಂದ್ರೆ ಶರಣರಲ್ಲಿ ನಿಸ್ವಾರ್ಥ ಇತ್ತು, ಅವರಲ್ಲಿ ನಿಸ್ವಾರ್ಥ ಇತ್ತು. ಶರಣರಲ್ಲಿ ಜಂಗಮ ಪ್ರೇಮ ಇತ್ತು, ಜಂಗಮ ಸೇವೆ ಇತ್ತು, ಅವರಲ್ಲಿ ಸೇವೆ ಅದ. ಯಾವ್ಯಾವ ಒಂದು ಕಾಲಂದಲ್ಲಿ ಶರಣರ ಲಕ್ಷಣ ಇರ್ತಾವಲ್ಲ, ಅವೆಲ್ಲ ಲಕ್ಷಣಗಳು ಈ ಒಂದೇ ವ್ಯಕ್ತಿಯಲ್ಲಿ ಗೋರು ಚೆನ್ನಬಸಪ್ಪನವರಲ್ಲಿ ಅದಾವ ಅಂತ ನಾವೆಲ್ಲ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಬೇಕು. ಮತ್ತೆ ಆ ದೇವ್ರನ್ನು ಒಬ್ಬರನ್ನು ಒಂದೊಂದೇ ಪ್ರತಿಭೆ ಕೊಡ್ತಾರೆ. ಸಂಘಟನೆ ಅಷ್ಟೇ ಕೊಡ್ತಾರೆ. ಆದ್ರೆ ಒಬ್ಬರಲ್ಲಿನೇ ಎಲ್ಲಾ ಪ್ರತಿಭೆಗಳು ಕೊಟ್ಟಿದ್ದು ಒಂದು ಅಚ್ಚರಿ ಯಾರು ಅಂದ್ರೆ ಗೋರು ಚೆನ್ನಬಸಪ್ಪ ಅವರು ಒಂದು ಅಚ್ಚರಿ. ಅದಕ್ಕೆ ಅವಾಗ ಎಲ್ಲರೂ ಹೇಳ್ತೀವಿ, ಕೆಲವರು ಹೇಳಿದ್ರು, ಲಕ್ಷಕ್ಕೊಬ್ಬ ಭಕ್ತ, ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ. ಬಹುತೇಕ ಗೋರು ಚೆನ್ನಬಸಪ್ಪರು ಕೋಟಿಗೊಬ್ಬರು ಸಿಗಲ್ಲ, 100 ಕೋಟಿಗೊಬ್ಬರು ಅಂತವ್ರು ಇರ್ತಾರ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ.
ಅಂತ ಅಪರೂಪ ವ್ಯಕ್ತಿತ್ವ ಅವರು ನಮ್ಮ ಕಣ್ಣೆದುರಿದೆ. ಅವರು 97 ವಯಸ್ಸು ನನ್ನೂ ಇಷ್ಟೊಂದು ಉತ್ಸಾಹದಿಂದ ಅವ್ರು ಪಾಲ್ಗೊಳ್ತಾರಂದ್ರೆ ಅದೊಂದು ದೈವಿ ಶಕ್ತಿನೇ ಅದಕ್ಕೆ ಮುಖ್ಯ ಕಾರಣ. ಅವ್ರು ಹೇಳಿದ್ರಲ್ಲ, ಮುತ್ತಿನಂಥ ಮಾತು ಹೇಳಿದ್ರು. ಏನಂತ, ನಾನು ನನ್ನ ಕಣ್ಣೆದುರಲ್ಲೇ ಅನುಭವ ಮಂಟಪವನ್ನ ಕಣ್ಣೆದುರು ಉದ್ಘಾಟನೆ ಆಗೋದು ನಾನು ನೋಡಬೇಕು ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಬಹಳ ಮೈ ರೋಮಾಂಚನ ಇರ್ತದೆ. ಅಂದ್ರೆ ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ, ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರಲಿಂಗ ಬೇರಿಲ್ಲ ಕಾಣಿರುವಂತ ಈ ಎಲ್ಲಾ ಲಕ್ಷಣಗಳು ವ್ಯಾಖ್ಯಾನ ಯಾರು ಅಂದ್ರೆ ಗುರು ಚನ್ನಬಸಪ್ಪವರು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಅಂತ ಗುರು ಚನ್ನಬಸಪ್ಪವರು ನಮ್ಮ ಮಧ್ಯದಲ್ಲಿ ನಮ್ಮ ಚನ್ನಬಸವ ಪಟ್ಟದೇವರಂತೆ 109 ವರ್ಷ ಬದುಕಿದ್ರು. ನಮ್ಮ ಸಿದ್ಧಗಂಗಾ ಪೂಜ್ಯರು 111 ವಯಸ್ಸು ಅವರು ಬದುಕಿದ್ರು. ಹಂಗೆ ಗೌರವ ಚನ್ನಬಸಪ್ಪವ್ರು ಆ ಸಿದ್ಧಗಂಗಾ ಸ್ವಾಮೀಜಿಯವರಂಗೆ ಚನ್ನಬಸವ ಪಟ್ಟದೇವರಷ್ಟು ವಯಸ್ಸು ಅವರಿಗೆ ಆಗಲಿ ಅಂತ ನಾವು ನೀವು ಪ್ರಾರ್ಥಿಸೋಣ ಹೇಳಿ ಮಾತನ್ನ ಮುಕ್ತಾಯ ಮಾಡ್ತೀನಿ. ಜಗನ್ನಾಥ್ ಹೆಬ್ಬಾಳಿಯವರು ಯಾವುದೇ ಕಾರ್ಯ ಮಾಡಿದ್ರು ಶಿಸ್ತು, ಸ್ವಚ್ಛ, ಅಚ್ಚುಕಟ್ಟು. ಈಗಿನ ಕಾಲದಾಗ ಕಾರ್ಯಕ್ರಮ ಎಷ್ಟು ಮಾಡೋದು ಸಂಕಟ ಅದ ಅನ್ನೋದು ಅವರಿಗೂ ಗೊತ್ತು. ಅದಕ್ಕಿಂತ ಒಂದು ಮಾಸಿ ನಮಗೂ ಗೊತ್ತು. ಬಹಳ ಪರಿಶ್ರಮ, ಬಹಳ ಪ್ರಯತ್ನ ಮಾಡಬೇಕಾಗ್ತದೆ. ಅಂತ ಹೆಬ್ಬಾಳಿಯವರು ಇವತ್ತ ನಮ್ಮೆಲ್ಲ ಈ ದಿನಮಾನ. ಇನ್ನು ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕ ಆದೇಶ್ ವಾಲಿ, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಪಾಟೀಲ್, ರಾಜ್ಕುಮಾರ್ ಹೆಬ್ಬಾಳೆ, ಗುರಮ್ಮ ಸಿದ್ದಾರೆಡ್ಡಿ, ನಿಜಲಿಂಗಪ್ಪ ತೆಗಾರೆ, ಜಗನ್ನಾಥ್ ಹೆಬ್ಬಾಳೆ ಇನ್ನಿತರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.